ಕಾವೇರಿ ನೀರು ಹರಿದಂತ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿಯಿಂದಲೇ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ನೋಡಿ, ಇನ್ನು ಕೆಆರ್ಎಸ್ ಡ್ಯಾಮ್ ತುಂಬಿಲ್ಲ, ಅಷ್ಟರಲ್ಲಾಗಲೇ ನೀರನ್ನು ಬಿಡಲಾಗ್ತಾ ಇದೆ. ಯಾಕಂದರೆ ಮೊನ್ನೆಯಷ್ಟೇ ನೀರನ್ನು ಬಿಡಲಿಕ್ಕೆ CWMA ಆದೇಶ ಕೊಡ್ತು. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು 16 TMC 15 ದಿನದಲ್ಲಿ ತಮಿಳುನಾಡಿಗೆ ಹರಿಸಬೇಕು ಅಂತ CWMA ಆದೇಶ ಕೊಟ್ಟಿತ್ತು. ಸೊ ಹೀಗಾಗಿ ತಮಿಳುನಾಡಿಗೆ ಮಧ್ಯರಾತ್ರಿಯಿಂದ ನೀರು ಹೋಗ್ತಾ ಇದೆ. ಜಿಲ್ಲೆಯಾದ್ಯಂತ ರೈತರು, ಸಂಘಟನೆಗಳು, ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ 12,000 ಕ್ಯೂಸೆಕ್ ಅಂದರೆ ಇವರು ಒಂದು 15,000 ಕ್ಯೂಸೆಕ್ ಬಿಟ್ಕೋಬೇಕು ಡೈಲಿ. ಸೊ ಆವಾಗ ಮಾತ್ರ ಬಿಳಿಗುಂಡ್ಲು ಹತ್ರ 12,000 ಕ್ಯೂಸೆಕ್ಗೆ ಲೆಕ್ಕಕ್ಕೆ ಬರೋದು. ಸೊ KRSನಿಂದ ನೀರು ಹೋಗ್ತಾ ಇದೆ, ಇನ್ನೂ ತುಂಬಿಲ್ಲ KRS. ಅಷ್ಟರಲ್ಲೇ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ. ಇನ್ನು 80ರ ಸ್ವಾತಂತ್ರ್ಯೋತ್ಸವದಲ್ಲೂ ಕಾವೇರಿದ ಕಿಚ್ಚು. KRSನಿಂದ ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರನ್ನು ಬಿಡುಗಡೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ದಿನವೂ ಸಹ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ, ರಸ್ತೆಗೆ ಇಳಿದು. 80ರ ಸ್ವಾತಂತ್ರ್ಯೋತ್ಸವದಲ್ಲೂ ಕಾವೇರಿದ ಕಿಚ್ಚು. ಕದ್ದು ಮುಚ್ಚಿ ರಾಜ್ಯ ಸರ್ಕಾರ KRSನಿಂದ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಸ್ತೆಗೆ ಇಳಿದು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಾಜ್ಯ ರೈತ ಸಂಘ ಪ್ರೊಟೆಸ್ಟ್ ಅನ್ನು ಮಾಡಿದೆ. ತಮಿಳುನಾಡಿಗೆ ನೀರು ಬಿಡುಗಡೆಗೆ ರೈತರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ರೈತರು ಘೋಷಣೆ ಕೂಗಿ ಧಿಕ್ಕಾರವನ್ನು ಕೂಗಿದ್ದಾರೆ. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರನ್ನು ಬಿಡಲಾಗ್ತಾ ಇದೆ ಅಂತ ಮಂಡ್ಯ ಜಿಲ್ಲೆಗೆ ಬರ ಘೋಷಣೆ ಮಾಡಬೇಕು ಅಂತ ರೈತರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಎಲ್ಲಿವರೆಗೆ ಹೋರಾಟ? ನೀರು ಬಿಡಲು ಆದೇಶ ಮಾಡಿರುವ ಧಿಕ್ಕಾರ. ಇನ್ನು ಸಚಿವ ಚಲುವರಾಯಸ್ವಾಮಿ ಅವರಿಗೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ICC ಸಭೆ ನಡೆಸಿ ನಾಲೆಗಳಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರವಸೆಯನ್ನು ಕೊಟ್ಟಿದ್ದಾರೆ. ರೈತರು ಯಾವುದೇ ಸಮಸ್ಯೆಗಳಿಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ, ರೈತರ ಮನವಿಯನ್ನು ಸ್ವೀಕರಿಸಿದ್ದಾರೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು. ಸೊ ಆದರೆ ಮುಖ್ಯವಾಗಿ ಹೇಮಾವತಿ ಅಚ್ಚುಕಟ್ಟೆ ನೀರು ಬಿಡಬೇಕು ಅಂತ ಕೇಳಿದ್ದೀರಾ ಮತ್ತು 1,50,000 ಪರಿಹಾರ ಕೊಡಬೇಕು ಅಂತ ಕೇಳಿದಿರ. ನಾಳೆಗೆ ನಿರಂತರವಾಗಿ ಬಿಡಬೇಕು ಅಂತ ಹೇಳಿದಿರ. ಮೇಕೆದಾಟು ಅಧಿಕಾರಕ್ಕೆ ಬಂದರೆ ಯೋಜನೆ ಕೈಗೊಳ್ಳುವ ಭರವಸೆ ನೀಡಿದ್ದೀರಾ. KRS ಇಂದ ನೇರವಾಗಿ ಬೆಂಗಳೂರಿಗೆ 6ನೇ ಹಂತ ರಸಗೊಬ್ಬರ ಬೆಲೆ ಮತ್ತು ಹಲವಾರು ವಿಚಾರ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು ಇರುತ್ತೆ. ರಸಗೊಬ್ಬರ ರೇಟನ್ನು ಫಿಕ್ಸ್ ಮಾಡೋದು ನಾವಲ್ಲ, ನಿಮ್ಮೆಲ್ರಿಗೂ ಗೊತ್ತಿದೆ. ರೈತರಿಗೆ ಅದನ್ನು ಒಂದು ಕೋರ್ಟ್ ಇದೆ, ಗೌರ್ಮೆಂಟ್ ಫ್ಯಾಕ್ಟ್ರಿ ಮಾತ್ರ ಕೊಟ್ಟಿದ್ದೀವಿ, ಕೆಲವರು ಕೊಟ್ಟಿದ್ದೀವಿ. ಅದನ್ನು ಕೊಡಿಸ್ತೀವಿ, ಅದನ್ನ ಕೊಡಿಸಿ ಬಿಡಪ್ಪ, ಅದನ್ನ ಕೊಡಿಸಿ ಬಿಡಪ್ಪ.